ದುರ್ಬಳಕೆಯಾಗ್ತಾ ಇದೆಯಾ? ಈ ರೀತಿ ಬಿಜೆಪಿಯ ವಿರುದ್ಧ 4 ಕಾಂಗ್ರೆಸ್ ಸಚಿವರುಗಳು ಬಾಂಬ್ ಸಿಡಿಸಿದ್ದಾರೆ. ಇಡಿ ದುರ್ಬಳಕೆ ಮಾಡ್ತಾ ಇದೆ ಕೇಂದ್ರ ಎನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ದಿನೇಶ್ ಗುಂಡೂರಾವ್ ಮತ್ತು ಪ್ರಿಯಾಂಕ್ ಖರ್ಗೆ ಇದರಿಂದ ಸುದ್ದಿಗೋಷ್ಠಿ. ಕೇಂದ್ರದಿಂದ ಇಡಿ ದುರ್ಬಳಕೆಯಾಗ್ತಾ ಇದೆ ಅಂತ ಈ 4 ಸಚಿವರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ತರ ಇಡಿ ಬಳಸ್ಕೊಳ್ತಾ ಇದ್ದಾರೆ. ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಹಿಂದೆ ಬುಡಮೇಲು ಮಾಡಿದೆ. ಈಗ ವಾಲ್ಮೀಕಿ ಹಗರಣದ ತನಿಖೆಯನ್ನೇ ಇಡಿ ಮಾಡ್ತಾ ಇದೆ. ತನಿಖೆಗೆ ಒಳಪಟ್ಟವರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಉನ್ನತ ಸ್ಥಾನದಲ್ಲಿರುವವರ ಹೆಸರನ್ನ ಹೇಳುವಂತೆ ಒತ್ತಡ ಹಾಕಲಾಗ್ತಾ ಇದೆ ಎನ್ನುವ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ ಈ 4 ಸಚಿವರು. ತನಿಖೆಯನ್ನ ತಪ್ಪು ದಾರಿಗೆ ಕೊಂಡೊಯ್ಯಲಾಗ್ತಾ ಇದೆ. ನಿಜವಾದ ತಪ್ಪಿತಸ್ಥರನ್ನ ಹುಡುಕುವ ಕೆಲಸವನ್ನ ಇಡಿ ಮಾಡ್ತಿಲ್ಲ ಎನ್ನುವುದು ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್ ಮತ್ತು ದಿನೇಶ್ ಗುಂಡೂರಾವ್ ಹಾಗೆ ಪ್ರಿಯಾಂಕಾ ಖರ್ಗೆ ಸುದ್ದಿಗೋಷ್ಠಿ ನಡೆಸಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ತಕ್ಕಂತ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಇದಕ್ಕೆ ಅವರು ಇಡಿ, ಐಟಿ, ಸಿಬಿಐ ಅನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಇಡಿ, ಐಟಿ, ಸಿಬಿಐ ಅನ್ನ ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ. ಇಡಿಯನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ತಾವು ಕೇಳಬಹುದು, ಹೇಗೆ ಹೇಳ್ತೀರಾ ಇದನ್ನೆಲ್ಲ ಅಂತೇಳಿ ಅಂತ. ಈಗ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ಇಡಿನವರು ಮಾಡ್ತಾ ಇದ್ದಾರೆ. ನಮಗೆ ಖಚಿತವಾದಂತ ಮಾಹಿತಿ ಬಂದಿದೆ. ಅದಕ್ಕೆ ಬೇಕಾದಂತ ಪುರಾವೆಗಳನ್ನು ಈ ದಿನ ಮುಂದಿನ ದಿನದಲ್ಲಿ ತಮ್ಮ ಜೊತೆಗೆ ನಾವು ಹಂಚಿಕೊಳ್ತೇವೆ. ಆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ, ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು. ನೀವು ಹೇಳದೆ ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಏರ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪು ದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ತಾ ಇರುವಂತದ್ದು ಇಡೀ ದೇಶಕ್ಕೆ ಅದು ಜಗಜ್ಜಾಹೀರಾಗಿರುವಂತ ವಿಚಾರ. ಅದರಲ್ಲೂ ಕೂಡ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಗಳಿಂದ, ರಾಜಕೀಯ ಒಂದು ಲಾಭಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೀತಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಕ್ಕೆ, ಹೆದರಿಸುವಂಥದ್ದಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ. ಮತ್ತು ಅನೇಕ ದೇಶದಲ್ಲಿ ಆಗ್ತಾ ಇರುವಂತಹ ಕೇಸಸ್ ಏನು ಇವತ್ತಿನ ದಿವಸ ನಡೀತಾ ಇದೆ ರಾಜಕಾರಣಿಗಳ ವಿರುದ್ಧ, ಅದು ಕೇಜ್ರಿವಾಲ್ ಅವರು ಇರ್ಬೋದು, ಸೊರೇನ್ ಅವರು ಇರ್ಬೋದು, ಅದೇ ರೀತಿಯಾಗಿ ಹಿಂದೆ ನಮ್ಮ ರಾಜ್ಯದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇರ್ಬೋದು, ಚಿದಂಬರಂ ಮೇಲಿರ್ಬೋದು, ಈ ರೀತಿಯಾಗಿ ಯಾವ ರೀತಿಯಾಗಿ ಈ ಏಜೆನ್ಸೀಸ್ ಏನಿದೆ ಕೆಲಸ ಮಾಡ್ತಾ ಇದೆ ಅದು ಕೇವಲ ವಿರೋಧ ಪಕ್ಷಗಳ ಮುಖಂಡರುಗಳ ಮೇಲೆ ಮತ್ತು ಅವರ ಒಂದು ರೀತಿ ಒಂದು ಕಾನ್ಸ್ಪಿರಸಿ ಅಂತಲೇ ಹೇಳಬಹುದು. ಅದನ್ನು ಉಪಯೋಗಿಸಿಕೊಂಡು ವಿರೋಧ ಪಕ್ಷಗಳನ್ನು ದುರ್ಬಲ ಮಾಡಬೇಕು, ಒಂದೇ ಒಂದು ಪಕ್ಷ ಈ ದೇಶದಲ್ಲಿ ಇರಬೇಕು ಅಂತ ಅವರ ಒಂದು ಪ್ರಯತ್ನ ಇದೆ.
ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇಡಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಎನ್ನುವಂತಹ ಆರೋಪ ಕಾಂಗ್ರೆಸ್ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಆದರೆ ಈ ಬಾರಿ 4 ಸಚಿವರುಗಳು ಬಂದು ಈ ರೀತಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ರೀತಿ ಬಿಜೆಪಿಯ ವಿರುದ್ಧ ಬಾಂಬ್ ಸಿಡಿಸ್ತಾ ಇದ್ದಾರೆ ಅಂತಂದ್ರೆ ಪೂರಕ ದಾಖಲೆಗಳನ್ನೇನಾದ್ರೂ ಕೊಡ್ತಾ ಇದ್ದಾರೆ ಅಥವಾ ತಮ್ಮ ಮೇಲೆ ಬಂದಂತ ಅಂದ್ರೆ ತಮ್ಮ ಸಚಿವರುಗಳ ಮೇಲೆ ಸರ್ಕಾರದ ಮೇಲೆ ಬಂದಂತಹ ಆರೋಪದಿಂದ ಬಚಾವಾಗೋದಕ್ಕಾಗಿ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆನ? ಪ್ರತಿಮಾ, ನೀವು ಹೇಳಿದ್ ನಿಜ. ಕಾಂಗ್ರೆಸ್ನವರು ಇಡಿ ಮೇಲೆ ಆರೋಪ ಮಾಡ್ತಿರುವಂತದ್ದು ಇದೇ ಮೊದಲಲ್ಲ. ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನುವಂತ ಮಾತನ್ನ ಬಹಳ ಹಿಂದಿನಿಂದ ಹೇಳ್ತಾ ಬರ್ತಾ ಇದ್ರು. ಇದೀಗ ತಮ್ಮದೇ ಪಕ್ಷದ ನಾಗೇಂದ್ರ ಅವರ ಮೇಲೆ ಬಂದಂತಹ ಹಗರಣ ಮತ್ತೆ ಅವ್ರ ಮೇಲೆ ಆದಂತಹ ಇಡಿ ದಾಳಿ ಕುರಿತಂತೆ ಒಂದು ರಕ್ಷಣಾತ್ಮಕವಾದಂತಹ ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗಿರುವಂತದ್ದು. ಪೂರಕವಾದ ದಾಖಲೆಗಳನ್ನ ತಾವು ಕೇಳ್ತಾ ಇದ್ದೀರಾ. ಬಹಳ ಜನ ಬಿಜೆಪಿ ನಾಯಕರ ಮೇಲೆ ಕೂಡ ಇಂತಹ ಆರೋಪಗಳಿದಾವೆ, ಇಂತಹ ಹಗರಣಗಳಲ್ಲಿ ಅವರು ಸಿಲುಕಿದ್ದಾರೆ. ಅಂತಹ ಯಾವುದೇ ನಾಯಕರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳದಂತಹ ಅಂತ ಯಾವುದೇ ನಾಯಕರ ಮೇಲೆ ದಾಳಿ ಮಾಡದಂತಹ ಇಡಿ ಕೇವಲ ಕಾಂಗ್ರೆಸ್ನ ನಾಯಕರ ಮೇಲೆ, ಅಂದ್ರೆ ಕಾಂಗ್ರೆಸ್ನ ನಾಯಕರ ಮೇಲೆ ಇಂಥ ಆರೋಪ ಬಂದಾಗ ಇಡಿ ಇಮ್ಮಿಡಿಯೇಟ್ ಆಕ್ಟಿವ್ ಆಗುತ್ತೆ, ಅಂದ್ರೆ ತಕ್ಷಣ ಅವ್ರ ಮೇಲೆ ದಾಳಿ ಮಾಡುವಂತದ್ದು ನಡೆಯುತ್ತೆ. ಬಿಜೆಪಿಯವರು ಒಂದು ರೀತಿಯಾದಂತಹ ಕುತಂತ್ರದ ರಾಜಕಾರಣ, ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮತ್ತು ಎದುರಿಸುವಂತಹ ಒಂದು ತಂತ್ರ ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು, ವಿಪಕ್ಷಗಳನ್ನ ಹೆದರಿಸಿ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇಂತಹ ಒಂದು ಕುತಂತ್ರದ ರಾಜಕಾರಣವನ್ನ ಮಾಡ್ತಿದೆ. ಇಡಿ ಒಂದು ತನಿಖಾ ಸಂಸ್ಥೆಯಾಗಿ ಉಳಿದಿಲ್ಲ, ಅದು ಬಿಜೆಪಿಯ ಅಂಗಸಂಸ್ಥೆಯಾಗಿ ಉಳಿದುಕೊಂಡಿದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ನ ಈ ಒಂದು ಹಗರಣಗಳ ವಿರುದ್ಧ ಹೋರಾಟ ಮಾಡ್ತಾ ಹೋಗ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಇಂತಹ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸುವ ಮೂಲಕ ಇಡಿ ಅಥವಾ ಏನು ಬಿಜೆಪಿಯ ಸರ್ಕಾರ ಏನಿದೆ ಅದು ತನಿಖಾ ಸಂಸ್ಥೆಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಮತ್ತು ಇಡಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿಯ ತಂತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಪ್ರತಿತಂತ್ರವಾಗಿ ಈ ರೀತಿಯಾದಂತಹ ಒಂದು ರಕ್ಷಣಾತ್ಮಕವಾದಂತಹ ಒಂದು ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.